ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನಿಮ್ಗೂ ಯಾವುದಾದ್ರೂ ಒಂದು ಚಾನಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ಐಡಿಯಾ ಬರ್ತಿಲ್ವಾ ಏನು ಚಾನಲ್ ಕ್ರಿಯೇಟ್ ಮಾಡೋದು ಏನು ಅಂತ. ಸೊ ನೀವು ಈಸಿಲಿ ಬಂದುಬಿಟ್ಟು ಏನಿದೆ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ನಿಮ್ಮ ವಾಯ್ಸ್ನೂ ಕೊಡದೆ ನಿಮ್ಮ ಫೇಸ್ನೂ ತೋರಿಸ್ದೆ ನೀವು ಈಸಿಲಿ ಚಾನಲ್ನ ಮಾನಿಟೈಸೇಷನ್ ಮಾಡಿಕೊಂಡು ಅರ್ನಿಂಗ್ನೂ ಕೂಡ ಮಾಡ್ಬೋದು. ಓಕೆನಾ? ಫಾರ್ ಎಕ್ಸಾಂಪಲ್ಗೆ ನಿಮ್ಮ ಮೋಟಿವೇಶನ್ಗೆ ನಾನು ಒಂದು ಚಾನಲ್ನೂ ಸಮೇತ ತೋರಿಸ್ತೀನಿ. ಸೊ ನೋಡ್ಕೊಳ್ಳಿ. ಸೊ ಇವತ್ತೇ ಬಂದುಬಿಟ್ಟು ಚಾನಲ್ನ ಸ್ಟಾರ್ಟ್ ಮಾಡಿ. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಸ್ಮಾರ್ಟ್ ವರ್ಕ್ ಮಾಡಬೇಕು. ಓಕೆನಾ? ಸೊ ಯಾರೆಲ್ಲಾರ್ದು ಲಾಂಗ್ ವೀಡಿಯೋಸ್ದು ಚಾನಲ್ ಇದೆ, ಇಲ್ಲ ನಾನು ಶಾರ್ಟ್ ವೀಡಿಯೋಸ್ ಚಾನಲ್ ಮಾಡಬೇಕಂತ ಅಂದ್ಕೊಂಡಿದ್ದೀರ ಅವರು ಕೂಡ ನೀವು ಮಾಡ್ಬೋದು. ಓಕೆನಾ? ಸೊ ಡೀಟೇಲ್ಸಾಗಿ ನಾನು ಹೇಳ್ಕೊಡ್ತೀನಿ ಏನು ಎತ್ತ ಅಂತ ಡೀಟೇಲ್ಸಾಗಿ ನೋಡಿ. ಓಕೆನಾ ಗೈಸ್? ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಅದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನೀವು ಇಲ್ಲಿ ನೋಡ್ಬೋದು ಇದೇ ಬಂದುಬಿಟ್ಟು ಚಾನಲ್ ಏನಿದೆ ಇವ್ರದ್ದು ಬಂದುಬಿಟ್ಟು ಜಸ್ಟ್ 18 ವೀಡಿಯೋಸಲ್ಲಿ ನೀವು ನೋಡ್ಬೋದು ಇವ್ರದ್ದು ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅದು ಕೂಡ ನೋಡ್ಬೋದು. 1.8 ಮಿಲಿಯನ್ ಏನಿದೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಓಕೆನಾ? ಇವ್ರದ್ದು ಓನ್ ವಾಯ್ಸ್ನೂ ಕೊಡಲ್ಲ ಇವರು, ಆ್ಯಂಡ್ ಇವರು ಕಾಪಿ ಪೇಸ್ಟ್ ವೀಡಿಯೋ ಮಾಡೋದು, ಬೇರೆ ಕಡೆಯಿಂದ ವೀಡಿಯೋನ ತಗೋತಾರೆ, ಡೌನ್ಲೋಡ್ ಮಾಡ್ತಾರೆ ಆ್ಯಂಡ್ ಇವ್ರ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾರೆ. ಆ್ಯಂಡ್ ಇವ್ರದ್ದು ನೋಡೋದಾದರೆ ನೀವು ಇವ್ರು ನೋಡಿ ಯಾವಾಗ ಚಾನಲ್ ಮಾಡಿರೋದಂದರೆ 23 ಫೆಬ್ರವರಿಗೆ. ಓಕೆನಾ? ಇನ್ನೂ ಒಂದು ತಿಂಗಳಾಗೋದಕ್ಕೆ ಎಷ್ಟು, ಇನ್ನೂ ಒಂದು ದಿನ ಇಲ್ಲ, ಆಲ್ರೆಡಿ ಒಂದು ತಿಂಗಳಾಗ್ಬಿಟ್ಟಿದೆ. ಓಕೆನಾ? ಸೊ ನೋಡಿದ್ರಲ್ಲ. ಸೊ ಇದೇ ಥರ ಚಾನಲ್ ಬಂದುಬಿಟ್ಟು ನೀವು ಯಾವ ಥರ ಕಾಪಿ ಪೇಸ್ಟ್ ಮಾಡ್ಬೋದು, ವಾಯ್ಸ್ ಓವರ್ ಯಾವ ಥರ ಮಾಡೋದು ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಇವ್ರದ್ದು ಪಾಪ್ಯುಲರ್ದು ನೋಡಿ ಎಷ್ಟು ವ್ಯೂಸ್ ಬಂದಿದೆ ಅಂತ. ಪಾಪ್ಯುಲರ್ ವೀಡಿಯೋದಲ್ಲಿ ಬಂದುಬಿಟ್ಟು 2.7 ಮಿಲಿಯನ್ ವ್ಯೂಸ್ ಏನಿದೆ ಬಂದಿದೆ. ಸೊ ಎರಡನೇ ವೀಡಿಯೋದಲ್ಲಿ ಇವ್ರದ್ದು ಚಾನಲ್ ಏನಿದೆ ಮಾನಿಟೈಸೇಷನ್ ಆಗಿಬಿಟ್ಟಿದೆ. ಚೆನ್ನಾಗಿ ದುಡ್ಡನ್ನೂ ಇವರು ಸಂಪಾದನೆ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಇವ್ರದ್ದು ನಾವು ಮಾನಿಟೈಸೇಷನ್ ಆಗಿದೆಯಾ ಇಲ್ವಾ ಅಂತಲೂ ನೋಡೋದಾದರೆ ಇವ್ರ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಿದೆ. ನಾನೆಲ್ಲನೂ ಚೆಕ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು. ಓಕೆನಾ? ನೀವು ಓಲ್ಡೆಸ್ಟ್ ವೀಡಿಯೋ, ಪಾಪ್ಯುಲರ್ ವೀಡಿಯೋ, ಲೇಟೆಸ್ಟ್ ವೀಡಿಯೋ ಏನಿದೆ ಎಲ್ಲನೂ ಚೆಕ್ ಮಾಡ್ಬೋದು. ಓಕೆನಾ? ಸೊ ತುಂಬ ಚೆನ್ನಾಗಿ ಬಂದುಬಿಟ್ಟು ಈ ಥರ ವೀಡಿಯೋನ ಮಾಡಿಬಿಟ್ಟು ಇವ್ರು ಅರ್ನಿಂಗ್ನ ಮಾಡ್ತಿದ್ದಾರೆ. ನೋಡಿ ಈ ಟೈಪ್ ವೀಡಿಯೋ ಮಾಡ್ತಿದ್ದಾರೆ. ಈ ಚಾನಲ್ ಕೂಡ ಮಾನಿಟೈಸೇಷನ್ ಆಗಿದೆ. ಅರ್ನ್ ಬಟನ್ ಕೂಡ ಇವ್ರದ್ದು ಇದೆ. ಓಕೆನಾ? ಸೊ ಸೇಮ್ ಟು ಸೇಮ್ ಈ ಥರ ಯಾವ ಥರ ವೀಡಿಯೋ ಮಾಡೋದಂತ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ನಾನು. ಆ್ಯಂಡ್ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಎಲ್ಲಿಂದ ವೀಡಿಯೋ ಡೌನ್ಲೋಡ್ ಮಾಡಬೇಕಂತ. ಓಕೆನಾ? ಸೊ ಫಸ್ಟು ನಾವು ಎಡಿಟಿಂಗ್ ಎಲ್ಲ ಕಲ್ತ್ಕೊಳ್ಳೋಣ. ಸೊ ಯಾಕಂದರೆ ಕಾಪಿರೈಟ್ ಬರಬಾರ್ದಲ್ವ ನಿಮಗೆ, ಹಾಗಾಗಿ. ಓಕೆ ಗೈಸ್, ನಾನು ನಿಮಗೆ ಫಸ್ಟ್ ಬಂದುಬಿಟ್ಟು ಎಡಿಟಿಂಗ್ ಪ್ರಾಸೆಸ್ ಏನಿದೆ ಅದನ್ನು ಹೇಳಿಬಿಡ್ತೀನಿ. ಸೊ ಸಿಂಪಲಿ ನಾವೇನು ಮಾಡಬೇಕು, ಫಸ್ಟು ನಾನು ಇನ್ಶಾಟಲ್ಲೇ ಎಡಿಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇನ್ಶಾಟ್ ಅಪ್ಲಿಕೇಶನ್ ಏನಿದೆ ನಾವು ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನ್ಯೂ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ವೀಡಿಯೋ ಯಾವುದು ನಾವು ಡೌನ್ಲೋಡ್ ಮಾಡಿಟ್ಟಿದ್ವಿ ಅದನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ? ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ನೇ ಕೆಲಸ ನೀವು ಮಾಡಬೇಕಾಗಿರೋದು ಇಲ್ಲಿ ಕ್ಯಾನ್ವಾಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ನೀವು 9:16 ರೇಷಿಯೋ ಕಾಣಿಸ್ತಿದೆಯಲ್ಲ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆನಾ? ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಕ್ಲಿಕ್ ಮಾಡಾದಮೇಲೆ ಫಸ್ಟು ನಿಮಗೆ ಏನು ಮಾಡಬೇಕು ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಇಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ಗಳು ಇದಾವಲ್ಲ, ಸೊ ಸಿಂಪಲಿ ಕೆಲವೊಂದು ಆಪ್ಷನ್ಗಳು ಈ ಥರ ಸ್ಲೈಡ್ ಮಾಡ್ತಾ ಹೋಗಿ. ಓಕೆನಾ? ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ. ಏನು ಆಪ್ಷನ್ನು? ರೋಟೇಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲಿ ಈ ರೋಟೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ರೋಟೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಫ್ಲಿಪ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಮ್ಮದು ಈ ಕಡೆ ಸೈಡ್ ಇರೋದು ಆ ಕಡೆ ಸೈಡ್ ಹೋಗುತ್ತೆ. ಓಕೆನಾ? ಯಾವ ಥರ ಅಂತ ನೋಡ್ಕೊಳ್ಳಿ. ಸೊ ಫ್ಲಿಪ್ ಮೇಲೆ ಕ್ಲಿಕ್ ಮಾಡ್ತೀನಿ, ನೋಡಿ ಈ ಕಡೆ ಸೈಡ್ ಬಂದುಬಿಡ್ತು. ಸೊ ಯೂಟ್ಯೂಬ್ಗೆ ಬಂದುಬಿಟ್ಟು ಕ್ಯಾಚ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಫ್ಲಿಪ್ ಮಾಡಿದ್ದೀವಿ. ಓಕೆನಾ? ಸೊ ಇಷ್ಟು ಮಾಡಿದರೆ ಸಾಲದು ನಿಮ್ಮ ವೀಡಿಯೋಗೆ. ಸೊ ಇನ್ನೂ ಸ್ವಲ್ಪ ಎಡಿಟಿಂಗ್ ಮಾಡಬೇಕು, ನಿಮಗೆ ಕಾಪಿರೈಟ್ ಬರಬಾರ್ದಂದ್ರೆ ನೋಡ್ಕೊಳ್ಳಿ. ಓಕೆನಾ? ಕರೆಕ್ಟ್ ಪ್ರಾಸೆಸ್ ನೋಡ್ಕೊಳ್ಳಿ, ಆಗಲೇ ನಿಮಗೆ ಕಾಪಿರೈಟ್ ಬರಲ್ಲ. ಇಲ್ಲಾಂದರೆ ನೀವು ನೋಡ್ಕೊಳ್ಳಲ್ಲ ಸರಿಯಾಗಿ, ಜಸ್ಟ್ ವಿಡಿಯೋ ಡೌನ್ಲೋಡ್ ಮಾಡೋದು ಹೆಂಗಿದೆ ನೋಡಿಕೊಂಡು ಓಡೋಗ್ಬಿಟ್ಟು ಹಾಗೆ ಪೋಸ್ಟ್ ಮಾಡಿಬಿಡ್ತೀರ. ಬಟ್ ಹಂಗೆ ಮಾಡೋಕ್ಕೆ ಹೋಗಬೇಡಿ. ಹೆಂಗೆ ಎಡಿಟಿಂಗ್ ಹೇಳ್ತಿದ್ದೀನಿ ಅದನ್ನು ಕಲೀರಿ. ಅದಾದಮೇಲೆ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಮತ್ತೆ ಕೆಲವೊಂದು ಆಪ್ಷನ್ಸ್ಗಳಿದೆಯಲ್ಲ, ಹಿಂಗೆ ಸ್ಕ್ರಾಲ್ ಮಾಡಿಕೊಂಡು ನಮ್ಗೆ ಏನು ಮಾಡಬೇಕು, ಇಲ್ಲಿ ಫಿಲ್ಟರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲಿ ಫಿಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯಾವುದಾದ್ರೂ ಒಂದು ಫಿಲ್ಟರ್ನ ಕೊಟ್ಬಿಟ್ಟು ಅದರದ್ದು ಏನಿದೆ ವ್ಯಾಲ್ಯೂಮ್ ಕಮ್ಮಿ ಮಾಡ್ಕೊಳ್ಳಿ. ಇಲ್ಲಿ ಯಾವ್ದು ಬೇಕಿದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಸೊ ನಾನು ಇದನ್ನೇ ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಾದಮೇಲೆ ಇಲ್ಲಿ 100% ಇದೆಯಲ್ಲ, ಇದು ಒಂದು ಲೈನ್ ಇದೆಯಾ, ಇದನ್ನು ಎಳ್ಕೊಂಡೋಗಿ ನಾವು ಎಷ್ಟು ಪರ್ಸೆಂಟಲ್ಲಿಡೋಣ, ಅಟ್ಲೀಸ್ಟ್ ಒಂದು 6 ಇಲ್ಲ ಅಟ್ಲೀಸ್ಟ್ 10%ಅಲ್ಲಿ ಇಡಿ ಸಾಕು. ಓಕೆನಾ? ಇದು ಕೊಟ್ಟಾಯಿತು, ನಮ್ಮದು ಫಿಲ್ಟರ್ ಎಲ್ಲ ಕೊಟ್ಟಾಯಿತು. ಈಗ ಮೇಯ್ನಾಗಿ ನೀವು ಕೊಡಬೇಕಾಗಿರೋದು ಏನು, ನಿಮ್ಮ ಚಾನಲ್ದು ನೇಮು. ಓಕೆನಾ? ಸೊ ಸಿಂಪಲ್ ಇಲ್ಲಿ ಟೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟಲ್ಲಿ ನೀವು ನೇಮ್ ಏನಿದೆ ಅದನ್ನು ಬರ್ಕೊಳ್ಳಿ. ಓಕೆನಾ? ನಾನು ಇಲ್ಲಿ ಬರ್ಕೊತೀನಿ, ಹೀನಾ ಕ್ರಿಯೇಟರ್
0.4 ಅಂತ. ಓಕೆನಾ. ಸಿಂಪಲಿ ನಾನು ಇಲ್ಲಿ ನೇಮ್ನ ಬರ್ಕೊಂಡು ಇಲ್ಲಿ ಇದ್ರದ್ದು ಕಲರ್ ಬೇಕಿದ್ರೆ ನಾವಿಲ್ಲಿ ಚೇಂಜ್ ಮಾಡ್ಕೊಬೋದು. ನಮಗೆ ಯಾವ ಕಲರ್ ಬೇಕು ಆ ಕಲರಲ್ಲಿ ನಾವು ಇಡ್ಬೋದು. ಓಕೆನಾ. ಇಲ್ಲಿ ಫಾಂಟ್ ಯಾವ್ದು ಬೇಕು ನೀವು ಅದು ಫಾಂಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ. ನಿಮ್ಗೆ ಯಾವ ಫಾಂಟ್ ಇಷ್ಟ ಆಗ್ತಿದೆ ಇದರಲ್ಲಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಅಂದ್ಕೊಳ್ಳಿ ನಾನು ಇದು ಇಟ್ಟಿದ್ದೀನಿ. ಓಕೆನಾ. ಇದಿಟ್ಟಾದಮೇಲೆ ನೀವು ಬೇಕಿದ್ದರೆ ಇಲ್ಲಿಂದ ಇದನ್ನು ಏನು ಮಾಡ್ಬೋದು, ಚಿಕ್ಕದು ಮಾಡ್ಕೋಬೋದು. ಓಕೆನಾ. ಈ ಥರ ಚಿಕ್ಕದು ಮಾಡ್ಕೊಳ್ಳಿ. ಈ ಥರ ಚಿಕ್ಕದು ಮಾಡಿಕೊಂಡು ಇಲ್ಲೆಲ್ಲಾದರೂ ಕಾರ್ನರಲ್ಲಿ ಅಡ್ಜಸ್ಟ್ ಮಾಡಿ. ಓಕೆನಾ. ಇಲ್ಲೆಲ್ಲಾದರೂ ಕಾರ್ನರ್ನಲ್ಲಿ ಅಡ್ಜಸ್ಟ್ ಮಾಡಿ. ಇಲ್ಲೇನಾಗುತ್ತೆ ನಿಮ್ಮದು ನೇಮ್ ಬಂದುಬಿಟ್ಟು ಆ್ಯಡ್ ಆಗಿಬಿಡುತ್ತೆ, ನಿಮ್ಮ ಚಾನೆಲ್ ನೇಮ್. ಓಕೆನಾ. ಅದಾದಮೇಲೆ ಇದು ಫುಲ್ಲು ವೀಡಿಯೋವರೆಗೂ ನಾವು ಹೇಳ್ಕೊಂಡು ಹೋಗ್ಬೇಕು ಇದನ್ನು. ಓಕೆನಾ. ಈ ಥರ ಹೇಳ್ಕೊಂಡೋಗಿ ಫುಲ್ ವೀಡಿಯೋದವರೆಗೂ ಆ್ಯಡ್ ಮಾಡಿ. ಬಟ್ ಇಲ್ಲಿ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನಿಮಗೆ ಕಾಪಿರೈಟ್ ಬರಬಾರ್ದಂದ್ರೆ ಈ ವಿಡಿಯೋದು ಓನರ್ ಯಾರು ಇರ್ತಾರೆ ಅವ್ರಿಗೆ ನಾವು ಕ್ರೆಡಿಟ್ ಕೊಡಬೇಕು. ಅದನ್ನು ನೀವು ಮಾಡಿದರೆ ನಿಮಗೆ 100% ಬಂದುಬಿಟ್ಟು ಕಾಪಿರೈಟ್ ಕೊಡೋಲ್ಲ. ಬೈ ಚಾನ್ಸ್ ನೀವು ಹಾಗೆ ಏನಾದರೂ ಪೋಸ್ಟ್ ಮಾಡಿದರೆ ಆ ಓನರ್ ಏನಿದೆ ಬೈ ಚಾನ್ಸ್ ಅವ್ರ ಕಣ್ಣು ಮುಂದೆ ನಿಮ್ಮ ಈ ವಿಡಿಯೋ ಏನಾದರೂ ಹೋಗ್ಬಿಟ್ರೆ ಅವ್ರು ಕಾಪಿರೈಟ್ ಕೊಡೋ 100% ಚಾನ್ಸಸ್ ಇರುತ್ತೆ. ಬಟ್ ನೀವು ಕ್ರೆಡಿಟ್ ಏನಾದರೂ ಕೊಟ್ಟರೆ ಆ ಓನರ್ದು, ಬಟ್ ನಿಮಗೆ ಕಾಪಿರೈಟ್ ಯಾವುದೇ ಕಾರಣಕ್ಕೂ ಬಂದುಬಿಟ್ಟು ಅವರು ನಿಮಗೆ ಕೊಡೋಲ್ಲ, ಯಾಕಂದರೆ ನೀವು ಕ್ರೆಡಿಟ್ ಕೊಟ್ಟಿರ್ತೀರ. ಓಕೆನಾ. ಸೊ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಅದು ಯಾವುದು ಏನು ಎಲ್ಲಿಂದ ಡೌನ್ಲೋಡ್ ಮಾಡಬೇಕು, ಅವ್ರ ನೇಮ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕು. ಯಾವ ಥರ ಆ್ಯಡ್ ಮಾಡೋದು, ಸೊ ನಾನು ಹೆಂಗೆ ಟೈಪ್ ಮಾಡ್ತಿದ್ದೀನಿ ಹಾಗೆ ಬಂದುಬಿಟ್ಟು ಅದೇ ಪ್ರೊಸೆಸಲ್ಲಿ ಟೈಪ್ ಮಾಡಿ. ಓಕೆನಾ. ಸೊ ಸಿಂಪಲಿ ನೀವು ಇಲ್ಲಿ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಟೈಪ್ ಮಾಡಿ ಏನಂತ, ನಾನು ಏನು ಟೈಪ್ ಮಾಡ್ತಿದ್ದೀನಿ ಅದನ್ನೇ ಟೈಪ್ ಮಾಡಿ. ಕ್ರೆಡಿಟ್ ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಈ ಡಾಟ್ ಕೊಡಿ. ಅದಾದಮೇಲೆ ನಾನು ಇಲ್ಲಿ ಬಂದುಬಿಟ್ಟು ನೇಮ್ ಹಾಕಬೇಕಿಲ್ಲಿ. ಆ ಓನರ್ದು ನೇಮ್ ಏನಿರುತ್ತೆ ಹಾಕಿ. ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ಆ ಓನರ್ ನೇಮ್ ಅಂತ. ಲಾಸ್ಟ್ ಏನಿದೆ ಅದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಕ್ರೆಡಿಟ್ ಟು ಆ ಓನರ್ ನೇಮ್ ಹಾಕಿ ನಾನಿಲ್ಲಿ ಏನಾದರೂ XYZ ಹಾಕ್ತೀನಿ. ಸೊ ಫಾರ್ ಎಕ್ಸಾಂಪಲ್ಗೆ ನಾನು ಹಾಕ್ತಾ ಇರೋದು. ಓಕೆನಾ. ಕ್ರೆಡಿಟ್ ಅಂತ ಹಾಕಿಬಿಟ್ಟು ಇಲ್ಲಿ ಅವ್ರದ್ದು ಕೆಳಗಡೆ ಏನಿದೆ ಅವ್ರದ್ದು ನೀವು ಸ್ವಲ್ಪ ದೊಡ್ಡದಾಗೂ ಕೂಡ ಇಡ್ಬೋದು. ಇನ್ನೊಂದು ಏನಂದರೆ ಇಲ್ಲಿ ಮಿಸ್ಟೇಕ್ ಆಗಿದೆ ಇದು ಕ್ರೆಡಿಟಲ್ಲಿ. ಓಕೆನಾ. ಕ್ರೆಡಿಟ್ ಬರ್ಕೊಂಡಾದಮೇಲೆ ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಅದಾದಮೇಲೆ ನಿಮ್ಗೆ ಬೇಕಿದ್ದರೆ ಇದರದ್ದು ಒಬ್ಯಾಸಿಟಿ ಕಮ್ಮಿ ಮಾಡ್ಕೋಬೋದು. ಓಕೆನಾ. ಒಬ್ಯಾಸಿಟಿ ಆಪ್ಷನ್ ನಿಮಗೆ ಸಿಗುತ್ತೆ, ಇಲ್ಲೆಲ್ಲಾದರೂ ಇರುತ್ತೆ. ಇದರಲ್ಲಿ ಇಲ್ಲಾಂದರೂ ಬೇರೆ ಸಾಫ್ಟ್ವೇರಲ್ಲೆಲ್ಲ ನಿಮಗೆ ಒಬ್ಯಾಸಿಟಿ ಆಪ್ಷನ್ ಸಿಕ್ಬಿಡುತ್ತೆ, ನೀವು ಅದರದ್ದು ಕಮ್ಮಿ ಮಾಡ್ಕೋಬೋದು ಬೇಕಿದ್ದರೆ. ಓಕೆನಾ. ಇದನ್ನು ಫುಲ್ ಇಷ್ಟು ಲೆಂತಿವರೆಗೂ ಇಟ್ಕೊಳ್ಳಿ ಈ ಟೆಕ್ಸ್ಟ್ನೂ ಕೂಡ. ಓಕೆನಾ. ಬೇಕಿದ್ದರೆ ಟೆಕ್ಸ್ಟ್ ನೀವು ಇನ್ನೂ ಸ್ವಲ್ಪ ಚಿಕ್ಕದಾಗೂ ಕೂಡ ಮಾಡಿಕೊಂಡು ಇಲ್ಲಿ ಸೈಡಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಹಾಕ್ಬೋದು. ಓಕೆನಾ. ಇಲ್ಲಿ ಸೈಡಲ್ಲಿ ನೀವು ಅವ್ರ ಟೆಕ್ಸ್ಟ್ ಏನಿದೆ ಇಲ್ಲಿಡ್ಬೋದು. ನಾನು XYZ ಅಂತ ಹಾಕಿದ್ದೀನಲ್ಲ, ಈ ಪ್ಲೇಸಲ್ಲಿ ನೀವು ಆ ಓನರ್ ನೇಮ್ ಏನಿದೆ ಅದನ್ನು ಹಾಕಬೇಕು. ನಾನು ಲಾಸ್ಟಲ್ಲಿ ಹೇಳ್ತೀನಿ ಆ ನೇಮ್ ಏನಿದೆ ಅದು. ಓಕೆನಾ. ಸೊ ಇದು ಹಾಕಿದ್ಮೇಲೆ ಇಷ್ಟ ಆಯಿತಾ, ನಮ್ಮದು ಏನಿದೆ ವಿಡಿಯೋ ಬಂದುಬಿಟ್ಟು ರೆಡಿಯಾಗಿ ಬಂದುಬಿಡ್ತು. ಸೊ ಇಲ್ಲಿ ತುಂಬ ಜನ ಬಂದುಬಿಟ್ಟು ಏನು ಮಾಡ್ತೀರಾ, ಇನ್ನೂ ನಿಮಗೆ ಮಾನಿಟೈಸೇಷನ್ ಆಗಬೇಕು, ನಂದು ಯಾವತ್ತು ಬಂದುಬಿಟ್ಟು ಏನು ಕಾಪಿರೈಟ್ ಬರಲೇಬಾರ್ದು ಆ್ಯಂಡ್ ಏನು ಪ್ರಾಬ್ಲಮ್ಮು ಬರಬಾರ್ದು ಮುಂದಕ್ಕೆ ಹೋಗಿ ಅಂದರೆ ಇನ್ನೊಂದು ಬೆಸ್ಟ್ ಐಡಿಯಾ ಹೇಳ್ತೀನಿ, ನೀವು ವಾಯ್ಸ್ ಓವರ್ನ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ಏನು ಬರ್ತಾಯಿದೆ ವೀಡಿಯೋದಲ್ಲಿ ನೋಡಿಕೊಂಡು ಲೈಕ್ ನೋಡಿ ಈ ಥರ ಪ್ಲೇ ಮಾಡಿದರೆ ನೋಡಿ ಒಬ್ಬರು ಔಟ್ಸೈಡಿಂದ ಬರ್ತಾ ಇದ್ದಾರೋ, ಒಂದು ಅಂಕಲ್ ಬಂದಿದ್ದು ಅವ್ರಿಗೆ ಒಂದು ಗುಂಡಿ ಥರ ಕಾಣಿಸ್ತು. ಅವರು ಏನು ಮಾಡ್ತಾರೆ, ಪ್ಲಾಸ್ಟಿಕ್ನ ಎಸಿತಾರೆ, ಅದು ಹೋಗಿಬಿಡುತ್ತೆ ಗುಂಡಿ ಒಳಗಡೆ. ಅದಾದಮೇಲೆ ನಾಯಿನೂ ಬರುತ್ತೆ, ನಾಯಿನೂ ಒಳಗೆ ಹೋಗಿಬಿಡುತ್ತೆ. ಓಕೆನಾ. ಅದಾದಮೇಲೆ ನೋಡಿದರೆ ಪೇಂಟ್ ಮೇಲೆ ಬಂದುಬಿಟ್ಟು ನೀರು ಹಾಕಿದ್ರು ಅಂತ ನೀವು ಏನಾದರೂ ಹೇಳ್ಬೋದು, ನಿಮ್ಮ ಮೈಂಡ್ ವಾಯ್ಸ್ ಥರ ಹೇಳ್ಬೋದು. ಎಲ್ಲಿ ಹೇಳೋದು, ಇಲ್ಲಿ ಸಿಂಪಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಮೈಕ್ ಆಪ್ಷನು. ಓಕೆನಾ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ವಾಯ್ಸ್ ಓವರ್ ಆಪ್ಷನ್ ಕಾಣಿಸ್ತಿದೆಯಾ, ಈ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಸಿಂಪಲಿ ನಿಮ್ಮ ವಾಯ್ಸ್ ಏನಾಗುತ್ತೆ, ರೆಕಾರ್ಡ್ ಆಗುತ್ತೆ. ಇಲ್ಲ ನಾನು ವಾಯ್ಸ್ ಕೊಡಲ್ಲ ಅನ್ನೋರು AI ವಾಯ್ಸ್ದು ಯೂಸ್ ಮಾಡ್ಕೋಬೋದು. ನೀವು ಟೈಪ್ ಮಾಡ್ಕೊಂಡು ಬೇಕಿದ್ರೆ AI ವಾಯ್ಸ್ ಯೂಸ್ ಮಾಡ್ಕೋಬೋದು. ಓಕೆನಾ. ನನಗೆ ಗೊತ್ತಿಲ್ಲ ತುಂಬ ಜನ ಯಾಕೆ ಹೆದರ್ತೀರ ವಾಯ್ಸ್ ಕೊಡೋಕ್ಕಂತ. ವಾಯ್ಸ್ ಕೊಟ್ಟಷ್ಟು ನಿಮ್ಮದೇ ವ್ಯಾಲ್ಯೂ ಜಾಸ್ತಿ ಆಗೋದು. ಓಕೆನಾ. ಸೊ ಆದಷ್ಟು ವಾಯ್ಸ್ ಕೊಡೋಕ್ಕೆ ಟ್ರೈ ಮಾಡಿ. ಓಕೆನಾ. ಸೊ ಇಷ್ಟು ಆಯಿತು ನಮ್ಮದು ಏನು ಕೆಲಸ. ಸೊ ಅದಾದಮೇಲೆ ಸಿಂಪಲಿ ನೀವೇನು ಮಾಡ್ಬೋದು, ಇದಕ್ಕೇನಾದರೂ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡಿಬಿಟ್ಟು ಪೋಸ್ಟ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಯೂಟ್ಯೂಬಲ್ಲೇ ಟ್ರೆಂಡಿಂಗ್ ಸಾಂಗ್ಗಳಿರುತ್ತಲ್ಲ ಅದನ್ನು ಯೂಸ್ ಮಾಡಿದರೆ ಇನ್ನೂ ಬೇಗ ರೀಚ್ ಆಗುತ್ತೆ ನಿಮ್ಮದು ಏನು ಶಾರ್ಟ್ಸು. ಓಕೆನಾ. ಸೊ ಸಿಂಪಲಿ ನೀವೇನು ಮಾಡ್ಬೋದು, ಇಲ್ಲಿ
ಕೆಳಗಡೆ ಇನ್ಶರ್ಟ್ ಲೋಗೋ ಬರ್ತಿದೆಯಲ್ಲ, ಇದು ಫ್ರೀಯಾಗಿ ರಿಮೂವ್ ಆಗುತ್ತೆ. ಒಂದು ಆ್ಯಡ್ನ ನೋಡ್ಕೊಳ್ಳಿ. ಅದಾದಮೇಲೆ ನೀವು ಇಲ್ಲಿ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಓಕೆನಾ, ಎಕ್ಸ್ಪೋರ್ಟ್ ಮಾಡಿಕೊಂಡ್ರೆ ನಿಮ್ದು ಏನಾಗುತ್ತೆ, ವಿಡಿಯೋ ಸೇವ್ ಆಗಿಬಿಡುತ್ತೆ. ಸೊ ಈಗ ನಾವು ಮಾತಾಡೋಣ ವಿಡಿಯೋ ಡೌನ್ಲೋಡ್ ಮಾಡೋ ಪ್ರಾಸೆಸ್ಸು. ಓಕೆನಾ, ಸೊ ವಿಡಿಯೋ ಡೌನ್ಲೋಡ್ ಮಾಡೋ ಪ್ರೊಸೆಸ್ ದೊಡ್ಡದು ಏನಿಲ್ಲ. ಇದು ಬಂದುಬಿಟ್ಟು ವೀಡಿಯೋಸ್ ಏನಿದೆ ಯೂಟ್ಯೂಬಲ್ಲೇ ಸಿಗುತ್ತೆ. ಓಕೆನಾ, ಸೊ ಯೂಟ್ಯೂಬಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ನಾನು ಇಲ್ಲಿ ಹೇಳ್ಕೊಡೋಕ್ಕಾಗಲ್ಲ. ಜಸ್ಟ್ ನಾನು ಅವ್ರದ್ದು ಅಕೌಂಟ್ ಏನಿದೆ ನೇಮು ಅದನ್ನು ನಾನು ನಿಮಗೆ ಕೊಡ್ತೀನಿ ಆ್ಯಂಡ್ ಅವ್ರದ್ದು ವೀಡಿಯೋಸ್ ಎಲ್ಲ ತೋರಿಸ್ತೀನಿ. ಅಲ್ಲಿಂದ ನೀವು ಎಷ್ಟು ಬೇಕಿದ್ರೂ ವೀಡಿಯೋ ಡೌನ್ಲೋಡ್ ಮಾಡಿಕೊಂಡು ನಾನು ಹೇಳ್ಕೊಟ್ನಲ್ಲ ಈಗ ಎಡಿಟ್ ಪ್ರಾಸೆಸ್ಸು, ಆ ಥರ ನೀವು ಮಾಡಿ ನಿಮ್ಮ ಚಾನಲಲ್ಲಿ ಪೋಸ್ಟ್ ಮಾಡ್ಕೋಬೋದು. ಓಕೆನಾ, ಸೊ ಸಿಂಪಲಿ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ನಾನು ಓಪನ್ನ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಸರ್ಚ್ ಬಟನಲ್ಲಿ ನಿಮ್ಗೆ ಏನಂತ ಟೈಪ್ ಮಾಡಬೇಕು, ಸರ್ಚಲ್ಲಿ ನಿಮಗೆ ಟೈಪ್ ಮಾಡಬೇಕು ಏನಂತ ನೋಡಿ ಗೈಸ್. ಇಲ್ಲಿ ಏನಂತ ಇದೆ, ಇಲ್ಲಿ ಇದು ವಿಚಿತ್ರ ನೇಮು, ಇದು ನೇಮೇ ಅರ್ಥ ಆಗೋಲ್ಲ. ಇದು ಯಾವುದು ಚೈನೀಸ್ ನೇಮು, ಹಾಗಾಗಿ ನಮಗಂತೂ ಅರ್ಥ ಆಗೋಲ್ಲ. ಸೊ ಈ ನೇಮ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಐ ಮೀನ್ ಸರ್ಚ್ ಮಾಡ್ಕೋಬೇಕು. ಬೈ ಚಾನ್ಸ್ ನಿಮಗೆ ಇದು ಗೊತ್ತಾಗಿಲ್ಲ ಅಂದರೆ ನಾನು ನಿಮಗೆ ಈ ನೇಮ್ ಏನಿದೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ. ನೀವು ಅಲ್ಲಿಂದ ಬೇಕಿದ್ರೆ ಕಾಪಿ ಮಾಡ್ಕೊಂಡು ಡೈರೆಕ್ಟ್ ನಿಮ್ಮ ಸರ್ಚಲ್ಲಿ ಇದನ್ನು ಪೇಸ್ಟ್ ಮಾಡ್ಬೋದು. ಓಕೆನಾ, ಸೊ ಈ ನೇಮ್ನೇ ಬಂದುಬಿಟ್ಟು ನೀವು ಕ್ರೆಡಿಟ್ ಏನಿರುತ್ತೆ ನಿಮ್ಮದು ಕ್ರೆಡಿಟ್ ಅಂತ ಹಾಕ್ಬಿಟ್ಟು ನೀವು ಟೆಕ್ಸ್ಟ್ ಬರೀತೀರಲ್ಲ, ಸಿಂಪಲಿ ಅಲ್ಲಿ ಟೆಕ್ಸ್ಟ್ ಬರೆದ್ಬಿಟ್ಟು ಇಲ್ಲಿ ಏನು ಟೆಕ್ಸ್ಟ್ ಇದೆ ಇದನ್ನು ನೀವು ಬರಿಬೇಕು ನಿಮ್ಮ ಕ್ರೆಡಿಟಲ್ಲಿ. ಓಕೆನಾ, ಇದನ್ನು ನೀವು ಬರೆದ್ರೆ ನಿಮಗೆ ಯಾವುದೇ ಕಾಪಿರೈಟ್ ಬಂದುಬಿಟ್ಟು ಸಿಗಲ್ಲ. ಈ ನೇಮ್ನ ಸರ್ಚ್ ಮಾಡಿಕೊಂಡ್ರೆ ನೋಡಿ ಅವ್ರ ಚಾನಲ್ ಬಂದುಬಿಟ್ಟು ಓಪನ್ ಆಗುತ್ತೆ. ಅವ್ರ ಚಾನಲ್ ಏನೋ ಚೈನೀಸಲ್ಲಿ ಬರ್ತಿದ್ದೆ ನೇಮು, ನನಗಂತೂ ಅರ್ಥ ಆಗ್ತಿಲ್ಲ ಏನಂತ. ಸಿಂಪಲಿ ಇವರು ಚಾನಲ್ ಏನಿದೆ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ತುಂಬ ವೀಡಿಯೋಸ್ ಇವ್ರು ಪೋಸ್ಟ್ ಮಾಡಿದ್ದಾರೆ, 1300 ವೀಡಿಯೋಸ್ವರೆಗೂ ಪೋಸ್ಟ್ ಮಾಡಿದ್ದಾರೆ. ಸೊ ನಿಮಗೆ ಯಾವ ವೀಡಿಯೋ ಬೇಕು ಆ ವೀಡಿಯೋನ ನೀವು ಡೈಲಿ ಯೂಸ್ ಮಾಡ್ಕೋಬೋದು. ಇವ್ರದ್ರಲ್ಲಿ ಅಷ್ಟು ವ್ಯೂಸ್ ಬರ್ತಾ ಇಲ್ಲ, ಕಡಿಮೆನೇ. ಬಟ್ ಇವ್ರ ವೀಡಿಯೋಸ್ನ ಕಾಪಿ ಮಾಡಿಬಿಟ್ಟು ತುಂಬ ಜನ ಮಿಲಿಯನ್ಸಲ್ಲಿ ವ್ಯೂಸ್ ಪಡ್ಕೊಳ್ತಾ ಇದ್ದಾರೆ. ಅವ್ರಿಗೂ ಕಾಪಿರೈಟೂ ಬರ್ತಾ ಇಲ್ಲ ಆ್ಯಂಡ್ ಅರ್ನಿಂಗ್ನು ಚೆನ್ನಾಗಿ ಮಾಡ್ತಿದ್ದಾರೆ. ನೀವೂ ಕೂಡ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಿಮ್ಗೆ ಹೇಳಿದ್ನಲ್ಲ ಕ್ರೆಡಿಟಲ್ಲಿ ಇವ್ರದ್ದು ನೇಮ್ ಏನಿದೆ ಇಲ್ಲಿ ಈ ನೇಮ್ನ ಹಾಕಬೇಡಿ, ನಿಮ್ಗೆ ಅರ್ಥ ಆಗಲ್ಲ. ಓಕೆನಾ, ನಿಮಗೆ ಬಂದುಬಿಟ್ಟು ಈ ನೇಮ್ ಏನಿದೆ ಇದನ್ನು ಹಾಕಿ. ಇದನ್ನು ಹಾಕಿದರೆ ನಿಮಗೆ ಯಾವುದೇ ಕಾಪಿರೈಟ್ ಸಿಗಲ್ಲ ಆ್ಯಂಡ್ ವಿಡಿಯೋ ಡೌನ್ಲೋಡ್ ಮಾಡ್ಕೊಳ್ಳೋ ಪ್ರಾಸೆಸ್ ಕೂಡ ನಾನು ಇಲ್ಲಿ ಹೇಳ್ಕೊಡೋಕ್ಕಾಗಲ್ಲ. ಸಿಂಪಲ್ಲಿ ಕಾಪಿ ಮಾಡ್ಕೊಳ್ಳಿ ಲಿಂಕ್ ಕಾಪಿ ಮಾಡ್ಕೊಂಡಾದಮೇಲೆ ಗೂಗಲಲ್ಲಿ ಹೋಗ್ಬಿಟ್ಟು ಯೂಟ್ಯೂಬ್ ವಿಡಿಯೋ ಡೌನ್ಲೋಡ್ ಅಂತ ಹಾಕಿದರೆ ಸಾಕು, ನಿಮಗೆ ಬಂದುಬಿಟ್ಟು ಸಿಕ್ಬಿಡುತ್ತೆ. ಓಕೆನಾ, ತುಂಬ ವೆಬ್ಸೈಟು, ಅಲ್ಲಿಂದ ನೀವು ಬೇಕಿದ್ರೆ ಲಿಂಕ್ ಹಾಕಿಬಿಟ್ಟು ಮಾಡ್ಕೋಬೋದು ಡೌನ್ಲೋಡ್. ಓಕೆನಾ ಗೈಸ್, ಇದು ಇಷ್ಟ ಆಯಿತಾ, ಗೊತ್ತಾಯ್ತಲ್ಲ. ಸೊ ಯಾವ್ದು ವೀಡಿಯೋ ಬೇಕು ನೀವು ಆ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಈಸಿಲಿ ಡೌನ್ಲೋಡ್ ಮಾಡಿಕೊಂಡು ಏನು ಮಾಡಿ ಪೋಸ್ಟ್ ಮಾಡಿ ನಿಮ್ಮ ಶಾರ್ಟ್ಸಲ್ಲಿ. ಓಕೆನಾ, ಅವ್ರು ಜಸ್ಟ್ 18 ವೀಡಿಯೋಸ್ ಹಾಕಿ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ. 1 ಮಿಲಿಯನ್ ಅಂದರೆ ಎಷ್ಟು ಜಾಸ್ತಿ ಅಮೌಂಟ್ ಅದು. ಓಕೆನಾ, ಸೊ ತುಂಬ ಜನದ್ದು ಕನಸಿರುತ್ತೆ ನಂದು 1 ಮಿಲಿಯನ್ ಆಗಬೇಕಂತ. ಸೊ ಅವರು 1 ತಿಂಗಳಲ್ಲಿ 1 ಮಿಲಿಯನ್ ಮಾಡಿಟ್ಟಿದ್ದಾರೆ. ಓಕೆನಾ, ಸೊ ನೋಡಿ ಒಂದು ಐಡಿಯಾ ಸಿಕ್ಕಿದೆಯಲ್ಲ ನಿಮಗೆ. ಓಕೆನಾ ಗೈಸ್, ಅಂತೂ ನಿಮಗೆ ಇದ್ರ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಮೈಂಡಲ್ಲಿ ಓಡ್ತಾ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ ಗೈಸ್, ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.